ಒಂದು ಇದಿದೆ ಹಲಸನ್ಕಾಯಿ ತೆಗಿಬೇಕೀಗ. ಫೈನಲಿ ಹಲಸನ್ ತೆಗ್ದೆ ನೋಡಿದ್ರೆ ಚಟ್ ಪಟ್ ಡುಡುಮ್ ಆಯ್ತು. ನೀವೆಲ್ಲ ಜಿಮ್ ಮಾಡ್ತೀರಿ ಗೈಸ್? ಆರ್ಡರ್ ಜಿಮ್ ಮಾಡ್ತೀರಿ? ಕಮೆಂಟ್ ಮಾಡಿ. ಓಕೆ ನೋಡಿ, ಈಗ ಅಂಕೋಲ ಸಂತೆಗೆ ಬಂದ್ವಿ. ಈಗ ಮನೆ ಬಂದ್ಕ ಬ್ಯಾಡ್ಮಿಂಟನ್ ಆಡ್ತೇವೆ, ಇಲ್ಲ ಆಡ್ಬೇಕೀಗ. ಫೈನಲಿ ಅವನಿಗೆ ಹಲೋ ಗೈಸ್, ಹೇಗಿದ್ದೀರಿ ಕರ್ನಾಟಕ? ನಿಮ್ಮ ಅರ್ಜುನ್ ನೋಡ್ತೀರ, ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಒಂದು ಇದಿದೆ ಹಲಸನ್ಕಾಯಿ ತೆಗಿಬೇಕೀಗ. ಎಂತಕಂದ್ರೆ ಬ್ಯಾನ್ ಹಣ್ಣಾಗಿ ಹೋಗಿದ್ದು ಒಂದು ಹಲಸನ್ಕಾಯಿ, ಅದಕ್ಕೆ ತೆಗಿಬೇಕಂದ್ರೆ ಕೊಕ್ಕೆ ಹಾಕೊಂಡು ಹೇಳಿದ್ರೆ ಬರೋದು ನೋಡ್ಬೇಕು. ಮ್ಯಾನ್ ಒಂದಾಗಿದೆ, ಕೊಕ್ಕೆ ತರಕ್ಕೆ ಹೋಗ್ಬೇಕು ಫಸ್ಟ್. ತಿಂಕ ಏನು ಕೊಕ್ಕೆ ಸಿಕ್ತೆ ಲಾಸ್ಟಿಗೂ. ಕೊಕ್ಕೆ ತರಕ್ಕೆ ಹೋಗ್ಬೇಕಲ್ಲ, ಇದೇ ಕೊಕ್ಕೆ ತಗೊಂಡು ಹೋಗ್ಕೊಂಡೆ ತೆಗಿಬೇಕು. ಕೊಕ್ಕೆನೂ ಸಿಕ್ತ, ಕೊಕ್ಕೆ ತಗೊಂಡು ಹೋಗೋದೇ ಕಷ್ಟ. ನಮ್ಮ ಕಡೆ ಕೊಕ್ಕೆ ಏನಂತೀರ, ನಿಮ್ಮ ಕಡೆ ಏನಂತೀರ? ಬಾಳೆ ಗಿಡಕ್ಕೆ ಸಿಕ್ಕಂತಾರ. ಇದು ದೊಡ್ಡ ಕೊಕ್ಕೆ ರೂಪಾಯಿತ್ತು, ಸಣ್ಣ ಇರ್ಬೇಕಿತ್ತು. ತಗೊಂಡು ಹೋಗಿ ಆರಾಮಾಗ್ತಿತ್ತು. ಲಾಸ್ಟಿಗೂ ಕೊಕ್ಕೆ ತಗೊಂಡೋದು ಈಗ ತೆಗಿಬೇಕಲ್ಲ. ತೆಗಿಯೋದು ಹೆಂಗಂದ್ರೆ ಫೈನಲಿ ಹಲಸನ್ ತೆಗ್ದೆ ನೋಡಿದ್ರೆ ಚಟ್ ಪಟ್ ಡುಡುಮ್ ಆಯ್ತು. ಹೋಯ್ತಲ್ಲ, ಏನು ಚಲೋನೇ ಇಲ್ಲ, ಹಾಳಾಗೋಗಿದ. ಫಸ್ಟ್ ಹಲಸನ ಹಾಳಾಗೋದು ಮನೆಯದೆಲ್ಲ. ಹೋಯ್ತಾ ಈ ಹಲಸನ ಮತ್ತೆ ತಿನ್ನು ಲೈಕು ಇಲ್ಲ. ನೋಡಿ ಮನೆ ಇದ್ದು ಫುಲ್ ಅಟ್ಮ್ಯಾನಿಂದ ಬಿತ್ತಿಸಿ ಹಾಳಾಗೋಗಿತ್ತು. ಫಸ್ಟಿಗೆ ಕಾಗೆ ತಿನ್ಕೊಂಡಿತ್ತ, ಆದ್ರೂ ತೆಗೆದ. ಈಗ ಕಾಲ್ ಚೌಕ ಬಂದ್ರೆ ಈ ಡಂಬಲ್ಸಾ ವೇಟ್ ಇದಲ್ಲ. 8 kg ಇದ? 8 kg ಗನ್ನ ವೇಟ್ ಇದ? 8 kg ನಾ ಡಂಬಲ್ಸಾ? 6 kg ಅಟ್ಟೆ ಏನ ಇದೆಲ್ಲ ತಾಗುದಿಲ್ಲ. 6 kg ಹಿಂಗ್ ಮಾಡ್ಬೇಕಲ್ಲ. ನೀವೆಲ್ಲ ಜಿಮ್ ಮಾಡ್ತೀರಿ ಗೈಸ್? ಆರ್ಡರ್ ಜಿಮ್ ಮಾಡ್ತೀರಿ? ಕಮೆಂಟ್ ಮಾಡಿ. ಓಕೆ ನೋಡಿ, ಈಗ ಅಂಕೋಲ ಸಂತೆಗೆ ಬಂದ್ವಿ. ಇದೆ ಅಂಕೋಲ ಸಂತೆ. ಈಗ ಹೊರಗೆ ಹೋಗುದು, ಅದು ಒಳಗಿಂದ ಆ ಕಡೆಯಿಂದ ಬರುದು. ಈಗ ಇಲ್ಲಿವೆ, 2 ಕಡೆಯಿಂದ ಬರ್ಬೋದು ಬೇಕಾರೆ. ಈಗ ಸಂತೆ ಒಳಗಿವೆ, ಸಂತೆ ಒಳಗೆ ಸಾಮಾನು ತಗೊಂಡಿದ್ದು ಇನ್ನು ನೋಡ್ಬೋದಲ್ಲ. ಈಗ ನಮ್ಮ ಅಜ್ಜಿ ಸಾಮಾನು ತರಕ್ಕೆ ಹೋಗಿದ್ದ, ಒಂಚೂರು ಗಾಡಿ ಒಳಗೆ ಹಿಂಗೆ ಇಟ್ಟು ನೋಡಿ ಅಂಕೋಲ ಸಂತೆ. ಈಗ ಮನೆ ಬಂದ್ಕ ಬ್ಯಾಡ್ಮಿಂಟನ್ ಆಡ್ತೇವೆ, ಇಲ್ಲ ಆಡ್ಬೇಕೀಗ. ಇಲ್ಲಾಂದ್ರೆ ಇಲ್ಲೇ ಮನೆ ಮುಂದೆ ಆಡ್ಬೇಕಾ ಬ್ಯಾಡ್ಮಿಂಟನ್? ಯಾರು ಗೆಲ್ತಿ ನೋಡು, ಲಾಸ್ಟಿಗೆ ಹೇಳ್ತಿ. ಯಾರು ಗೆಲ್ತೀರಾ? ಒಪೋನೆಂಟಾ ನಾನಂತ? ಇಲ್ಲೇ ಆಡುದು, ನೆಟ್ ಏನೂ ಇಲ್ಲ ಇಲ್ಲೇ. A few moments later. ಫೈನಲಿ ಅವನೇ ಗೆದ್ಕೊಂಡ ಫಸ್ಟ್ ಮ್ಯಾಚ. 25 ಇಟ್ಟಿದೆ ಗೇಮ್, ನೋಡಿದ್ರೆ ಅವನೇ ಗೆದ್ದ. ಈಗ ನೆಕ್ಸ್ಟ್ ಮ್ಯಾಚ್ ನಾನೇ ಗೆಲ್ಲುದ. ಈಗ ಇಲ್ಲಿ ನೆಟ್ ಹಾಕ್ಲಿಲ್ಲ, ಅದೇ ಬೇಜಾರ. ನೆಟ್ ಹಾಕಿ ಆಡದೆ ಸಮಾತಿದ್ದ. ಅವ್ನು ಗೆದ್ದಲ್ಲ, ಈ ಸತಿ ರಿವೆಂಜ್ ತಕೊಂಡವನೇ ನನಗೆ ಅಷ್ಟೇ. ಈ ಬಾಳ್ ಬ್ಯಾಡ್ಮಿಂಟನ್ ಹಾರಾಡ್ತಿದ್ದ. ಕ್ರಿಕೆಟಿಗೆ ಬಾ ಅಂದೆ, ಕ್ರಿಕೆಟ್ ಹೊಡ್ ಕಾಣಿಸ ನಿಮ್ದು ಏನು ಪೌರುಷ ಇದ್ರ. ಬಾಳ್ ಬ್ಯಾಡ್ಮಿಂಟನ್ ಅಂತ ಇಲ್ಲೇ ಬ್ಯಾಡ್ಮಿಂಟನ್ ಆಡೋದು ಬಿಟ್ಟಾಕ್ರ, ಈ ಕ್ರಿಕೆಟ್ ಆಡುವ ಅಂತ. ಫೈನಲಿ 3 ಸೀರೀಸ್ ಇದ್ದ, 2 ಸೀರೀಸ್ನಾಗಿದ್ದೆ, 1 ಸೀರೀಸ್ ಅವ್ನು ಗೆದ್ದ ಅಷ್ಟೇ. ಕ್ರಿಕೆಟ್ ಒಳಗೆ ಗೆದ್ದ ನಾನೇ, ಬ್ಯಾಡ್ಮಿಂಟನ್ ಗೆದ್ರು ಅವ. ಮುಗೀತು ಅಷ್ಟೇ, ಈ ಆಟ ಮುಗೀತು. ಈಗ ಮತ್ತೇನು ಮಾಡೋದೇನು ಗೈಸ್, ಕೆಳಗೆ ಆಡೋಕ್ಕಾಗ್ಲಿಲ್ಲ ಇತ್ತು, ಅದಕ್ಕೆ ಮ್ಯಾನ್ ನೆಟ್ ಕಟ್ರ. ಇಲ್ಲೇ ವಾಲಿಬಾಲ್ ನೆಟ್ ತಗೊಂಡು ಕಟ್ಟಿರ. ಈಗ ಹರಿದೋಗಿತ್ತಲ್ಲ ಕೆಳಗೆ, ಅದಕ್ಕೆ ಸಮ ಕಾಣ್ತಿಲ್ಲ. ಮ್ಯಾನ್ ನೋಡ್ಬೋದಲ್ಲ, ಇದೇ ವಾಲಿಬಾಲ್ ನೆಟ್ ತಗೊಂಡು ಬ್ಯಾಡ್ಮಿಂಟನ್ ಆಡೋದು. ಈಗ ಕ್ರಿಕೆಟ್ ಅಂತೂ ಆಡೋಕ್ಕಾಗೋದಿಲ್ಲ ಅಲ್ಲ, ಅದಕ್ಕೆ ಬ್ಯಾಡ್ಮಿಂಟನ್ ಆಡ್ತೀವ್ರು. ಇಲ್ಲ ಮ್ಯಾನ್ ಇದೇ ಗ್ರೌಂಡ್ ನಮ್ದು, ಮ್ಯಾನ್ ಸ್ಲ್ಯಾಪ್ ಮ್ಯಾನ್ ನೋಡ್ಬೋದಲ್ಲ, ಇದೇ ಸ್ಲ್ಯಾಪ್. ಇಲ್ಲಿ ಆಡೋದು, ಈಗ ಆಡ್ತೀವ್ರು. ಇಲ್ಲ ರಾತ್ರಿನೂ ಆಯ್ತು ಗೈಸ್. ಇವತ್ತಿನ ವ್ಲಾಗ್ ಇಷ್ಟ. ಇನ್ನೂ ತನಕ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಪಟಕನೆ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.